ಇನ್ನು ಆಯುಷ್ ಉಪೇಂದ್ರ ಅವ್ರ ಬಗ್ಗೆನೂ ಮಾತಾಡ್ಲೇಬೇಕಾಗುತ್ತೆ. ನೋಡಿ ಹೆಂಗಿದೆ ಅಂತಂದ್ರೆ ಅವ್ರು ನೋಡೋದಕ್ಕೆ ಒಳ್ಳೆ ಹೀರೋ ಲುಕ್ ಅಂತ ಯಾವಾಗ್ಲೂ ಗೊತ್ತಾಯ್ತು. ಬಟ್ ಈಗ ಅವರು ಕೂಡ ಮೂವಿಲಿ ಬ್ಯುಸಿ ಆಗ್ತಿದ್ದಾರೆ. ನೀವು ಆಸ್ ಅನ್ ಆಕ್ಟರ್ ಆಗಿ, ಒಬ್ಬ ತಾಯಿಯಾಗಿ, ಸೊ ಯಾವ ರೀತಿ ಅವ್ರಿಗೆ ಹುರಿದುಂಬಿಸ್ತಾ ಇದ್ದೀರಾ? ಎಸ್ ನೀವು ಮಾಡ್ತೀರಾ ಅಥವಾ ನಿಮ್ ತಂದೆ ತರ ನೀವು ಆಗ್ತೀರಾ ಅಂತ ನೀವು ಯಾವ ತರ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅಂತ? ತಂದೆ ತರ ಆಗ್ತಾರೆ ಇಲ್ವಾ ಅದು ಗೊತ್ತಿಲ್ಲ, ಬಟ್ ಆಯುಷ್ಗೆ ಒಂದು ಆಸೆ ಇದೆ ಅವ್ನ ಓನ್ ಐಡೆಂಟಿಟಿ ಆಗ್ಬೇಕಂತ. ಸೊ ಇದು ಫಸ್ಟ್ ಮೂವಿ ಚೆನ್ನಾಗ್ ಆಗ್ತಿದೆ ನೋಡೋಣ, ಎಲ್ಲ ಆಡಿಯನ್ಸಸ್ ಹೇಳ್ಬೇಕು. ಬಿಕಾಸ್ ನಾನ್ ಬೇರೆ ಇದೆ, ನಾನು ಹಾರ್ಡ್ ವರ್ಕ್ ಪಡ್ಬೇಕು, ಇನ್ನೂ ಹೆಚ್ಚಾಗಿ ಕಲಿಬೇಕು. ಸಿನಿಮಾ ಮಾಡ್ಬೇಕಂದ್ರೆ ಅದು ಈಸಿ ಅಲ್ಲ, ತುಂಬಾ ಹಾರ್ಡ್ ವರ್ಕ್ ಇರ್ತದೆ. ಒಂದ್ ಶ್ರಮ, ಒಂದ್ ಶ್ರದ್ಧೆ, ಪೇಷನ್ಸ್ ತುಂಬಾ ಬೇಕು ಆಕ್ಚುಲಿ. ಸೊ ಅದಕ್ಕೆ ತುಂಬಾ ಜನಕ್ಕೆ ಅವಕಾಶಗಳು ಸಿಕ್ಕಲ್ಲ. ನಿಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಸೊ ಅದು ಒಂದು ಜವಾಬ್ದಾರಿ. ಸೊ ಅದು ಒಂದು ಮಾಡ್ತಿದ್ದಾನೆ. ಪ್ಲಸ್ ಓದ್ತಾ ಇದ್ದಾನೆ ಕೂಡ. ಇವಾಗ ಈ ವರ್ಷ ಇಬ್ರಿಗೆ ಗ್ರಾಜುಯೇಷನ್ ಇದೆ. ಸೊ ಅದ್ ನಂತರ ನೋಡೋಣ, ಆಡಿಯನ್ಸ್ಗೆ ಇಷ್ಟ ಆಗಿದ್ರೆ ಮುಂದೆ ದೇವರ ಆಶೀರ್ವಾದ ಇದ್ರೆ, ಆಡಿಯನ್ಸ್ ಪ್ರೀತಿ ಇದ್ರೆ ಡೆಫಿನೆಟ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾಕಂತಂದ್ರೆ ಅವ್ರದೇ ಆದಂತಹ ಟ್ಯಾಲೆಂಟ್ ಕೂಡ ನಾವು ನೋಡಿದೀವಿ. ಯಾಕೆಂತಂದ್ರೆ ಸೊ ಕೆಲವೊಬ್ರು ಕ್ಯಾಮ್ರಾ ಮುಂದೆ ಬಂದಾಗ ಅವರ ಟಾಕಿಂಗ್ ಸ್ಟೈಲ್ ಆಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಚೇಂಜ್ ಆಗಿರೋದನ್ನ ನೋಡಿದೀವಿ ನಾವು. ಎಷ್ಟೊಂದ್ ಸರಿ ಅವ್ರು ಮಾತಾಡುವಂತಹ ಸಂದರ್ಭದಲ್ಲಿ ಎಷ್ಟು ಪೊಲೈಟ್ ಆಗಿ ಮಾತಾಡ್ತಾರೆ, ಕ್ಯಾಮ್ರಾಗೆ ಅಥವಾ ಮುಂದೆ ಇರುವಂತಹ ವ್ಯಕ್ತಿಗೆ ಎಷ್ಟು ಗೌರವ ಕೊಟ್ಟು ಮಾತಾಡ್ತಾರೆ ಅನ್ನೋದು ಅಬ್ಸರ್ವ್ ಮಾಡಿದ್ವಿ. ತುಂಬಾ ಜನ ಇದನ್ನೇ ಅಂದ್ರೆ ಓಕೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಉಪೇಂದ್ರ ಅವರ ಮಗ ಅಂತಾನು ಕೂಡ ಕೇಳಿರುವಂತದ್ದಿದೆ. ಸೊ ಹಾಗಾಗಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಮೇಡಮ್, ಈಗ ಇಡೀ ಕುಟುಂಬ ಚಿತ್ರರಂಗದಲ್ಲಿ ಈಗಾಗಲೇ ಒಂದ್ ಕಡೆ ತೇಲಾಡ್ತಾ ಇದೆ. ಸೊ ಈಗ ಐಶ್ವರ್ಯ ಉಪೇಂದ್ರ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಅಂತ? ಐಶ್ವರ್ಯಗೆ ಆಕ್ಟಿಂಗ್ ಮಾಡ್ಬೇಕಂತ ಅಷ್ಟು ಆಸೆ ಇಲ್ಲ, ಇವಾಗ ಇಂಟ್ರೆಸ್ಟ್ ಇಲ್ಲ. ಬಟ್ ಅದೇ ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ಕುಕಿಂಗ್, ಬೇಕಿಂಗ್. ಆಮೇಲೆ ಇನ್ನೂ ಗ್ರಾಜುಯೇಷನ್ ಮಾಡ್ಬೇಕು. ಈಗ ಎಂಡ್ ಆಫ್ ದಿಸ್ ಇಯರ್ ಗ್ರಾಜುಯೇಷನ್ ಆಗತ್ತೆ ಇಬ್ರದ್ದು. ಸೊ ನೋಡೋಣ ಆಕ್ಚುಲಿ ಏನಾದ್ರು ವಾಟ್ ಶಿ ವಾಂಟ್ಸ್ ಟು ಡೂ ಇನ್ ದ ಫ್ಯೂಚರ್. ಅದಕ್ಕೆ ಸಂಬಂಧಪಟ್ಟ ಮಾಡ್ತಾರೆ. ತುಂಬಾ ಚೆನ್ನಾಗಿ ಕಥೆ ಬರೀತಾರೆ. ಸೊ ಶಿ ಲೈಕ್ಸ್ ರೈಟಿಂಗ್ ಆಲ್ಸೋ. ಸೊ ಮೇ ಬಿ ಡೈರೆಕ್ಷನ್ ಕಡೆನೂ ಹೋಗ್ಬೋದು, ಗೊತ್ತಿಲ್ಲ. ಬಟ್ ನೋಡೋಣ. ಇವಾಗ ಸದ್ಯಕ್ಕೆ ಆಯುಷ್ ಮೂವಿನಲ್ಲಿ ನಾವೆಲ್ಲರೂ ಬ್ಯುಸಿ ಆಗಿದ್ದೀವಿ. ಸೊ ನಾವೆಲ್ಲರೂ ಹೆಲ್ಪ್ ಮಾಡ್ತಾ ಇದೀವಿ ಅದರಲ್ಲಿ. ಸೊ ಅದು ಮುಗ್ಸಾದ್ಮೇಲೆ ಮೇ ಬಿ ಪ್ರೊಡಕ್ಷನ್ ಮಾಡ್ಬೋದು, ಅಥವಾ ಐಶ್ವರ್ಯ ಅಕಸ್ಮಾತ್ ಆತರ ಬಿಹೈಂಡ್ ದ ಕ್ಯಾಮ್ರಾ ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ನಾವು ಬರ್ಬೋದು. ಸಪೋರ್ಟ್ ಇರುತ್ತೆ. ಓಕೆ ಮೇಡಮ್, ಇನ್ನ ಈಗ ಚಿತ್ರ 50 ಚಿತ್ರ ಕಂಪ್ಲೀಟ್ ಆಯ್ತು. ಸೊ ಉತ್ಸಾಹ ಹೆಂಗಿದೆ? ಇನ್ನು ಎಷ್ಟು ಚಿತ್ರಗಳನ್ನ ಮಾಡಬಹುದು ನೀವು? ಅಂದ್ರೆ ಈಗ ನೋಡಿ, ನಿಮ್ಮನ್ನ ನೋಡ್ತಾ ಇದ್ರೆ 50ನೇ ಚಿತ್ರಕ್ಕೆ ಸುಸ್ತಾಗೋ ತರ ಇಲ್ವೇ ಇಲ್ಲ. ಇನ್ನು 50 ಚಿತ್ರಗಳನ್ನ ಮಾಡುವಂತಹ ಒಂದು ಕೆಪಾಬಿಲಿಟಿ ಇದೆ. ಸೊ ಇನ್ನು ಯಾವ್ಯಾವ ಅಂದ್ರೆ ಆಫರ್ಗಳು ಬಂದ್ರೆ, ಅಂದ್ರೆ ನಿಮ್ಮ ಪಾತ್ರಕ್ಕೆ ಸೂಟ್ ಆಗುವಂತ ಇಂಥ ಪಾತ್ರ ಬಂದ್ರೆ ನಾನು ಮಾಡ್ತೀನಿ, ಸೊ ಇಲ್ಲಿವರೆಗೂ ಅಂತ ಪಾತ್ರ ಮಾಡಿಲ್ಲ, ನನ್ಗೆ ಈ ಪಾತ್ರ ಮಾಡ್ಬೇಕು ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಯಾವ ಪಾತ್ರ ಮೇಡಮ್? ಮೈಥಾಲಜಿ ಮಾಡಿಲ್ಲ, ಆಮೇಲೆ ನೆಗೆಟಿವ್ ರೋಲ್ ಮಾಡಿಲ್ಲ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆಕ್ಚುಲಿ. ಉಪೇಂದ್ರ ಅವ್ರ ಜೊತೆ ನಾವು ಮಾಡ್ಬೋದು. ಆಮೇಲೆ ತುಂಬಾ ಜನ ಬೆಂಗಾಲಿಯಲ್ಲಿ ವಾಪಸ್ ಬನ್ನಿ, ಬೆಂಗಾಲಿಯಲ್ಲಿ ಮಾಡಿ, ತುಂಬಾ ದಿನ ಆಯ್ತು ಅಲ್ಲಿ ಮಾಡಿಲ್ಲ. ಏನೋ ಒಂದಷ್ಟಿದೆ. ಆಲ್ರೆಡಿ ಆಲ್ಮೋಸ್ಟ್ ಇನ್ನೊಂದು 4-5 ಮೂವಿ ರೆಡಿ ಇದೆ ರಿಲೀಸ್ ನಂತರ. ಸೊ ಅದೆಲ್ಲ ಇದೆ. 2 ಮೂವೀಸ್ಗೆ ಶೂಟಿಂಗ್ ಬ್ಯಾಲೆನ್ಸ್ ಇದೆ. 3 ಮೂವಿ ರೆಡಿ ಇದೆ. ಸೊ ಅದೆಲ್ಲ ಬರ್ಬೇಕು. ಅಂಡ್ ಪ್ರೊಡಕ್ಷನ್ ಮಾಡೋದು ಆಸೆ ಇದೆ, ಡೈರೆಕ್ಷನ್ ಮಾಡಕ್ ಒಂದ್ ಕನಸಿದೆ. ನೋಡೋಣ, ತುಂಬಾ ಥಿಂಗ್ಸ್ ಇದೆ ಮೈಂಡ್. ಸರ್ ಜೊತೆ ಯಾವಾಗ ಆಕ್ಟ್ ಮಾಡ್ತೀರಾ ಮೇಡಮ್? ಅದೇ ನೋಡ್ಬೇಕು ನಾವು, ಮತ್ತೆ ಒಂದೇ ಪರದೆ ಮೇಲೆ ನೋಡ್ಬೇಕು ಅನ್ನೋದು ನಂದು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನತೆ ಆಸೆ. ಯಾವಾಗ ಮೇಡಮ್? ಅದಕ್ಕೆ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಬರ್ಬೇಕು. ಸೊ ಇಫ್ ಪೀಪಲ್ ಯಾರೊಬ್ರು ಒಂದ್ ಒಳ್ಳೆ ಸ್ಕ್ರಿಪ್ಟ್ ಕೊಟ್ರೆ ಖಂಡಿತ ಮಾಡ್ತೀವಿ. ನಮ್ಮಿಬ್ರಿಗೆ ಸೂಟ್ ಆಗ್ಬೇಕು ಆಕ್ಚುಲಿ. ಹೌದು. ಸೊ H2O ಸಿನಿಮಾದಲ್ಲಿ ನಾನಂತೂ ಆಕ್ಚುಲಿ ನಾನಷ್ಟೇ ಅಲ್ಲ, ಈಗ್ಲೂ ಕೂಡ ಆ ಸಾಂಗ್ಸ್ಗಳು ಎಲ್ಲ ಕೇಳ್ತಾ ಇರ್ತೀವಿ. ಆಕ್ಚುಲಿ ನಾವು ಹೇಳ್ಬೇಕು ಅಂದ್ರೆ ಅದನ್ನ ಅಂದ್ರೆ ಏನ್ ಹೇಳ್ತಾರೆ, ಅದನ್ನ ಮೀರಿ ಅಂದ್ರೆ ಆ ಟೈಮಲ್ಲಿ ಅದನ್ನ ಮೀರಿ ಬಂದಂತ ಚಿತ್ರ ಅಥವಾ ಸಾಂಗ್ಸ್ ಗಳು ಇನ್ನುವರೆಗೂ ಕೂಡ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಸೊ ಇನ್ನು ಏನು ಅಂತಂದ್ರೆ, ಈಗ ಉಪೇಂದ್ರ ಸರ್, ಸೊ ಅವರ ಬಿಸಿಲ್ ಅವ್ರು ಇರ್ತಾರೆ, ನಿಮ್ ಬಿಸಿಲ್ ನೀವ್ ಇರ್ತೀರಾ. ನಿಮ್ಮ ಪ್ರೊಫೆಷನಲ್ ಅವರ ಪ್ರೊಫೆಷನಲ್ ಸೇಮ್ ಆಗಿದೆ. ನಿಮ್ಮಿಬ್ಬರದು ಲವ್ ಮ್ಯಾರೇಜ್. ಸಮಯ ಹೆಂಗೆ ಕೊಟ್ಟಿದ್ದೀರಾ ಮೇಡಮ್ ಇಬ್ರು ಅಂತ? ಸಮಯ ವಿ ಆರ್ ಇನ್ ಟಚ್ ಆಕ್ಚುಲಿ. ಯೂಶಲಿ ಶೂಟಿಂಗ್ ಇಲ್ಲ ಅಂದ್ರೆ ನಾನು ಮನೆಯಲ್ಲಿನೇ ಮೀಟ್ ಆಗ್ತೀವಿ. ಯಾರ್ಯಾರು ವರ್ಕಿಂಗ್ ಕಪಲ್ಸ್ ಇದಾರೆ ನಿಮ್ಗೆ ಗೊತ್ತಿದೆ ಅಲ್ವಾ, ಟೈಮ್ ಮಾಡ್ಕೊಳ್ಳೇಬೇಕು. ರಿಲೇಶನ್ಶಿಪ್ ಅಲ್ಲಿ ಟೈಮ್, ಕ್ವಾಲಿಟಿ ಟೈಮ್ ಮುಖ್ಯ. ಸೊ ಇವಾಗ ಟೆಕ್ನಾಲಜಿ ಇದೆ, ವಿಡಿಯೋ ಕಾಲ್ ಮಾಡ್ಬೋದು. ದಿನ ವಿಡಿಯೋ ಕಾಲಲ್ಲಿ ಮಾತಾಡ್ತೀವಿ. ಬಟ್ ಅವ್ರು ಇದ್ದಾಗ ನಾವು ಯಾವಾಗ ಅಟ್ಲೀಸ್ಟ್ ಬೆಳಗ್ಗೆ ಒಂದು ಜೊತೆಲಿ 1 hour ಟೀ ಕೊಡ್ಬಿಟ್ಟು ನಾವು ಡಿಸ್ಕಸ್ ಮಾಡ್ತೀವಿ. ವಿ ಸ್ಪೆಂಡ್ ಟೈಮ್ ಟುಗೆದರ್. ಸಂಜೆ ಅವ್ರು ಯೂಶಲಿ ಶೂಟಿಂಗ್ ನಂತರ ವಿ ಮೀಟ್ ಅಟ್ ಹೋಮ್, ಡಿನ್ನರ್ ಜೊತೆಲಿ ಮಾಡ್ತೀವಿ. ಬೇರೆ ಊರಲ್ಲಿ ಇದ್ರೆ ಖಂಡಿತ 1 ಸತಿ 2 ಸತಿ ಮಾತಾಡ್ತೀವಿ. ಡೆಫಿನೆಟ್ಲಿ ಫೋನಲ್ಲಿ, ವಿಡಿಯೋ ಕಾಲಲ್ಲಿ ಮಾತಾಡ್ತೀವಿ. ಓಕೆ ಮೇಡಮ್, ಈಗ ಮಕ್ಕಳು ಯಾವ ತರ ನಿಮ್ಗೆ, ಅಂದ್ರೆ ನೀವೀಗ ಶೂಟಿಂಗ್ ಅಲ್ಲಿ ಇದ್ದಾಗ ಅಥವಾ ನೀವು ಹೊರಗಡೆ ಹೋದಾಗ, ಸೊ ಯಾವ ತರ ನಿಮ್ಮನ್ನ ಅಂದ್ರೆ ಮೋಟಿವೇಟ್ ಮಾಡ್ತಾರೆ? ಮಕ್ಕಳು ತುಂಬಾ ಸಪೋರ್ಟಿವ್. ಅವ್ರಿಗೆ ತುಂಬಾ ಇಷ್ಟ ದಟ್ ಅವರು ಹೇಳ್ತಾರೆ, ನೀವು ಇಬ್ರು ವರ್ಕ್ ಮಾಡ್ತೀರಾ ಅಂದ್ರೆ ನಮ್ ಇಬ್ರಿಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ. ಸೊ ಯಾವಾಗ ಇನ್ಸೆಕ್ಯೂರ್
ಇನ್ಸೆಕ್ಯೂರಿಟಿ ಬಂದಿಲ್ಲ ಮಕ್ಕಳಿಗೆ ದಟ್ ತಂದೆ ತಾಯಿ ಕೆಲ್ಸಕ್ಕೆ ಹೋಗ್ತಾರೆ. ಬಿಕಾಸ್ ಚಿಕ್ಕ ವಯಸ್ಸಿಂದ ಆಕ್ಚುಲಿ ನಾನು ಕೆಲ್ಸಕ್ಕೆ ಹೋಗಿದಾಗ ಅಥವಾ ನಾನು ಮೂವೀಸ್ ಹೋಗಿದಾಗ ಅಫ್ಕೋರ್ಸ್ ನಾನು ತುಂಬಾ ಬ್ರೇಕ್ಸು ತಗೊಂಡಿದ್ದೀನಿ. ಲೈಕ್ ಫಾರ್ ಎಕ್ಸಾಂಪಲ್ ಕ್ಲಾಸ್ 10 ಅಲ್ಲಿ ಇದ್ದಾಗ ನಿಮಗೆ ಗೊತ್ತಲ್ವಾ ಅವಾಗ ಎಕ್ಸಾಮ್ಸ್ ಇರುತ್ತೆ, ಯಾವಾಗ ಎಕ್ಸಾಮ್ಸ್ ಇತ್ತು. ಅಂಡ್ ಇನ್ ಬಿಟ್ವೀನ್ ಆಲ್ಮೋಸ್ಟ್ 2-3 ಇಯರ್ಸ್ ಬ್ರೇಕ್ಸ್ ತಗೊಂಡೇ ನಾನು ಮಾಡಿದ್ದೀನಿ ಮೂವಿ. ಸೊ ಮಕ್ಕಳ ಜೊತೆಲಿ ಇಂಪಾರ್ಟೆಂಟ್ ಟೈಮಲ್ಲಿ ಇರಬೇಕಾಗತ್ತೆ. ಅವಾಗ ನನ್ನ ತಾಯಿ ಬರ್ತಿದ್ರು, ಉಪೇಂದ್ರ ಅವ್ರದ್ದು ತಂದೆ ತಾಯಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ ಆ ಥರ ಮಕ್ಕಳಿಗೆ ಯಾವಾಗ ಇನ್ಸೆಕ್ಯೂರಿಟಿ ಬಂದಿಲ್ಲ. ನಮ್ಮ ಮನೆ ತುಂಬಾ ಜನ ಇರ್ತಿದ್ರು ಯಾವಾಗ. ನಾವು ಆಕ್ಚುಲಿ ಜಾಯಿಂಟ್ ಫ್ಯಾಮಿಲಿ. ಈ ಮನೆ 3 ವರ್ಷದಿಂದ ಬಂದಿದ್ದೀನಿ, ಇಲ್ಲಾಂದ್ರೆ ಹಿಂದೆ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ನಾವು ಬನಶಂಕರಿ ಮನೆಯಲ್ಲಿ ಅತ್ತೆ ಮಾವ ಅತ್ತಗೆ, ಸೊ ಎವ್ರಿ ಒನ್ ಇಸ್ ನಿರಂಜನ್ ನಿದರ್ಶನ್ ಎಲ್ಲರೂ. ಸೊ ಅವ್ರ ಜೊತೆಲಿ ಬೆಳ್ಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಸೊ ತುಂಬಾ ಕುಟುಂಬ ಕೂಡು ಕುಟುಂಬದ ಅದಕ್ಕೆ ಮಕ್ಕಳಿಗೆ ತುಂಬಾ ಸೆಕ್ಯೂರಿಟಿ ಇದೆ ಅಂಡ್ ಮಕ್ಕಳು ಖುಷಿ ಪಡ್ತಾರೆ ವರ್ಕ್ ಬಗ್ಗೆ ತುಂಬಾ. ಓಕೆ ಮೇಡಮ್, ಈಗ ಅತ್ತೆ ಅಂದ್ರೂ ನಮ್ಗೆ ಒಂಥರ ಹೆಂಗೆ ಅಂತಂದ್ರೆ ಅವರು ನಮ್ಗೆ ಒಂದು ಪ್ರಾಧಾನ್ಯತೆನ ಕೊಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ನೀವು ಹಾಗೆ ಸರ್ ಅಂದ್ರೆ ಉಪಿ ಸರ್ ಇಬ್ರು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಸೊ ಎಷ್ಟು ಪ್ರೌಡ್ ಇದೆ ಅವ್ರಿಗೆ ಅಂತ. ಅವರು ತುಂಬಾ ಖುಷಿ ಪಡ್ತಾರೆ. ಪ್ರತಿಯೊಂದು ಮೂವಿ ಪ್ರೀಮಿಯರ್ಗೆ ಬರ್ತಾರೆ. ಇವಾಗ ಈ ಮೂವಿಗೇನೋ ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಅವರು ತುಂಬಾ ಟಚ್ ಅಲ್ಲಿ ಇರ್ತಾರೆ. ಅವ್ರಿಗೆ ಪ್ರತಿಯೊಂದು ವಿಷಯ ಗೊತ್ತಿರುತ್ತೆ. ನಮ್ಮ ಇಂಟರ್ವ್ಯೂಸ್ ಎಲ್ಲ ನೋಡ್ತಾರೆ, ನ್ಯೂಸ್ ಪೇಪರ್ ಕಟಿಂಗ್ಸ್ ಎಲ್ಲ ಎತ್ತಿರ್ತಾರೆ. ಸೊ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಅವರು ತುಂಬಾ ಸಜೆಸ್ಟ್ ಮಾಡ್ತಾರೆ, ಈ ತರ ಪಾತ್ರಗಳು ಮಾಡು. ಮೂವೀಸ್ ನೋಡಿದಾಗ ತುಂಬಾ ಇಂಟ್ರೆಸ್ಟ್ ಅಲ್ಲಿ ನೋಡ್ತಾರೆ. ನನ್ನ ಒಂದು ಮೂವಿ ರಿಲೀಸ್ ಆಯ್ತು ಕಮಲ್ 2, ತುಂಬಾ ಜೋರಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ಯಾ, ಹಿಂಗೆ ಹಂಗೆ ಅಂತ ಹೇಳ್ತಾರೆ. ಆಮೇಲೆ ಪೊಲೀಸ್ ಪಾತ್ರ ಅಂದ್ರೆ ನನ್ನ ಮಾವಾಗೆ ತುಂಬಾ ಇಷ್ಟ. ಸೊ ಅವರು ಪೊಲೀಸ್ ಪಾತ್ರ ನೋಡ್ಬೇಕು ಅಂತ ಅವ್ರಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು ಪಾತ್ರಗಳು, ಆತರ ಅಂತ. ಇದಿಷ್ಟ ಆಗುತ್ತೆ ಹಾಗಾದ್ರೆ? ಇದು ಇಷ್ಟ ಆಗುತ್ತೆ, ಹೌದು. ಓಕೆ ಮೇಡಮ್, ಈಗ ನಾವು ಹೆಂಗೆ ಅಂತಂದ್ರೆ ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ನಿಮ್ಮ ಬ್ಯೂಟಿ, ನಿಮ್ಮ ನಗು, ನಿಮ್ಮ ಧ್ವನಿ ಅಥವಾ ಮಾತಾಡುವಂತಹ ವೇ ಇಲ್ಲಿವರೆಗೂ ಕೂಡ ಚೇಂಜ್ ಆಗಿದ್ದೇ ಇಲ್ಲ. ಸೊ ಏನ್ ಮೇಡಮ್ ಸೀಕ್ರೆಟ್ ಆಕ್ಚುಲಿ ಅಂತ? ಸೀಕ್ರೆಟ್ ಏನಿಲ್ಲ, ನಾನು ಇರೋದೇ ಹೀಗೆ. ಇಷ್ಟೇ ಬೇರೆ ತರ ಇರಕ್ಕೆ ಗೊತ್ತಿಲ್ಲ. ಇಷ್ಟೇ ಸಾಫ್ಟ್ ಸ್ಪೋಕನ್ ನೀವು ಹಂಗಾರೆ? ಐ ಮೀನ್ ಕೋಪ ಬರುತ್ತೆ ಖಂಡಿತ. ಬಟ್ ಚಿಕ್ಕ ವಯಸ್ಸಲ್ಲಿ ಇನ್ನೊಂದ್ ಸ್ವಲ್ಪ ಮೇ ಬಿ ಕೂಗಾಡೋದು ಆತರ ಇತ್ತು. ಬಟ್ ಇವಾಗ ಬರ್ತಾ ಐ ಥಿಂಕ್ ಸ್ವಲ್ಪ ಕಾಮ್ನೆಸ್ ಇದೆ, ಪೇಷನ್ಸ್ ಇದೆ. ಐ ಥಿಂಕ್ ದಟ್ ಏಜ್ ಆಗ್ತಾ ಎಲ್ರಿಗೆ ಅದು ಒಂದು ರಿಯಲೈಸ್ ಆಗುತ್ತೆ. ದಟ್ ಸುಮ್ನೆ ಕೂಗಾಡಿದ್ರೆ ನಾವು ಇನ್ನೊಬ್ರಿಗೆ ಹರ್ಟ್ ಮಾಡ್ತೀವಿ ಅಷ್ಟೇ, ಏನು ಪ್ರಯೋಜನ ಇಲ್ಲ, ಅದರಿಂದ ಏನೋ ಸಾಲ್ವ್ ಆಗಲ್ಲ. ನಮ್ಗೆ ನಾವು ಹರ್ಟ್ ಮಾಡ್ಕೊಂತೀವಿ, ನಮ್ ಹೆಲ್ತ್ ಹಾಳಾಗತ್ತೆ. ಸೊ ಆಂಗರ್ನ ಒಳ್ಳೆ ಚಾನಲೈಸ್ ಮಾಡ್ಬೇಕು ಯಾವ್ದೋ ಒಂದ್ ಬೇರೆ ಕಡೆ. ಯಾವಾಗ ಇಬ್ರು ಆಂಗ್ರಿ ಆಗಿದ್ರೆ ಏನೋ ಸಾಲ್ವ್ ಆಗಲ್ಲ. ಒಬ್ರು ಕಾಮ್ ಆಗಿ ಇದ್ರೇನೆ ನಾವು ಸಾಲ್ವ್ ಮಾಡ್ಬೇಕು, ಸೊಲ್ಯೂಷನ್ಸ್ ಕಾಮ್ ಆಗಿ ತಿಳ್ಕೋಬೇಕು. ಓಕೆ ಮೇಡಮ್, ಸರ್ ನಿಮ್ಮನ್ನ ಏನಂತ ಕರೀತಾರೆ ಮೇಡಮ್? ಮನೆ ಪ್ರಿಯಾ ಅಷ್ಟೇ, ಇನ್ನೇನು ಕರಿಯಲ್ಲ? ಪ್ರಿಯಾ ಅಂತ ಕರೀತಾರೆ. ಏನಾದ್ರು ಒಂದಿರುತ್ತಲ್ಲ ಮೇಡಮ್, ಅಷ್ಟೇ. ಅಂದ್ರೆ ಏನಾದ್ರು ಚಿನ್ನು ಅಮ್ಮು ಆತರ ಏನೋ ಕರೆಯಲ್ಲ, ಪ್ರಿಯಾ ಅಂತ ಕರೀತಾರೆ. ಪ್ರಿಯಾ ಮೊದ್ಲಿಂದಾನು ಪ್ರಿಯಾ, ಪ್ರಿಯಾ. ನೀವು ಉಪಿ ಇಷ್ಟೇ ಸಿಂಪಲ್. ಓಕೆ ಮೇಡಮ್, ನಿಮ್ಗೆ ಅಂದ್ರೆ ಸರ್ ಅಲ್ಲಿ ನಿಮ್ಗೆ ಇಷ್ಟ ಆಗುವಂತಹ ಗುಣ ಏನು? ಯಾಕಂತಂದ್ರೆ ನಾವು ಸಿನಿಮಾಗಳಲ್ಲಿ ಅವ್ರನ್ನ ಟೆರರ್ ಲುಕ್ ಅಲ್ಲೂ ನೋಡಿದೀವಿ, ಸೊ ಹಾಲಿವುಡ್ ಮೂವಿಯಲ್ಲಿ ಒಂದು ಕಾಮಿಡಿ ಲುಕ್ ಅಲ್ಲೂ ನೋಡಿದೀವಿ. ಸೊ ಮನೇಲಿ ಹೆಂಗಿರ್ತಾರೆ ಮೇಡಮ್ ಸರ್? ಸರ್ ತುಂಬಾ ಸರಳವಾಗಿರ್ತಾರೆ. ಅವ್ರ ಮನಸ್ಸು ತುಂಬಾ ಲೈಕ್ ಸಿಂಪಲ್. ಈಸ್ ಅ ವೆರಿ ಸಿಂಪಲ್ ಪರ್ಸನ್. ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಆಗ್ಲಿ, ಅವ್ರ ಒಂದು ರೂಟೀನ್ ಇದೆ, ಅದನ್ನೇ ಫಾಲೋ ಮಾಡ್ತಾರೆ. ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಅವರು ಲೈಕ್ ಅವ್ರ ಪೇರೆಂಟ್ಸ್ ಬಗ್ಗೆ ಆಗ್ಲಿ, ಬ್ರದರ್ ಆಗ್ಲಿ, ಫ್ಯಾನ್ಸ್ ಆಗ್ಲಿ. ಸೊ ಹೀಸ್ ಆಲ್ವೇಸ್ ಕನ್ಸರ್ನ್. ಮಕ್ಕಳಾಗ್ಲಿ, ಅವ್ರ ಅಣ್ಣನ ಮಕ್ಳು ನಿರಂಜನ್ ನಿದರ್ಶನ್ ಆಗ್ಲಿ, ಪ್ರತಿಯೊಬ್ರು ಬಗ್ಗೆ ತಿಳ್ಕೊಂಡಿರ್ತಾರೆ. ಅಂಡ್ ಅವ್ರಿಗೆ ಜಾಸ್ತಿ ಡಿಮ್ಯಾಂಡಿಂಗ್ ಇಲ್ಲ ಆಕ್ಚುಲಿ. ತುಂಬಾ ಆಡಂಬರ ಆತರ ಏನಿಲ್ಲ. ಈಸ್ ವೆರಿ ಸಿಂಪಲ್. ಶೂಟಿಂಗ್ ಟೈಮಲ್ಲಿ ಒಂಚೂರು ಹೆಕ್ಟಿಕ್ ಇರುತ್ತೆ, ಡಿರೆಕ್ಷನ್ ಟೈಮಲ್ಲಿ ಒಂಚೂರು ಹೆಕ್ಟಿಕ್ ಇರುತ್ತೆ. ಅವ್ರಿಗೆ ಲೈಕ್ ತುಂಬಾ ಜನ ಇರ್ತಾರೆ ಜೊತೆಲಿ, ಕೆಲಸ ಆಗ್ತಾನೆ ಇರುತ್ತೆ. ಸೊ ಅವಾಗ ಸ್ಕೆಡ್ಯೂಲ್ ಬೇರೆ ತರ ಇರುತ್ತೆ. ಅಂಡ್ ಯೂಶಲಿ ಲೈಕ್ ಅವ್ರು ಆಕ್ಟಿಂಗ್ ಮಾಡಿದಾಗ ಆಕ್ಟಿಂಗ್ ಮುಗಿಸ್ಬಿಟ್ಟು ಮನೆಗೆ ಬಂದು ರಿಲ್ಯಾಕ್ಸ್ ಆಗ್ತಾರೆ. ಯೂಶಲಿ ಮನೆ ಊಟನೇ ಅವ್ರಿಗೆ ಜಾಸ್ತಿ ಇಷ್ಟ. ಸಿಂಪಲ್ ಅಡಿಗೆ. ಅವ್ರಿಗೆ ರಸಂ, ರೈಸ್, ಚಿತ್ರಾನ್ನ ಅಂತವೆಲ್ಲ ತುಂಬಾ ಇಷ್ಟ. ಲೈಕ್ ಸೌತ್ ಇಂಡಿಯನ್ ಫುಡ್, ಸಿಂಪಲ್ ಸೌತ್ ಇಂಡಿಯನ್ ಫುಡ್ ತುಂಬಾ ಇಷ್ಟ. ಅಂಡ್ ಡ್ರೆಸ್ ಅಷ್ಟೇ ಹಾಗೆ, ಲೈಕ್ ಅವ್ರು ತುಂಬಾ ಸಿಂಪಲ್ ಡ್ರೆಸ್ಸಿಂಗು. ಸೊ ಆತರ ಏನೋ ಜಾಸ್ತಿ ಇರೋದಿಲ್ಲ. ಬಟ್ ಅವ್ರು ತುಂಬಾ ಥಿಂಕ್ ಮಾಡ್ತಾರೆ ಬೇರೆ ವಿಷಯ ಬಗ್ಗೆ. ಲೈಫ್ ಸ್ಟೈಲ್ ತುಂಬಾ ಸಿಂಪಲ್ ಆಗಿದೆ, ಥಿಂಕಿಂಗ್ ಆಗಿದೆ. ಇನ್ನೊಂದು, ನೀವು ಬೆಂಗಾಲಿ ಬ್ರಾಹ್ಮಿನ್, ಸರ್ ಬ್ರಾಹ್ಮಿನ್. ಸೊ ಹೆಂಗಾಗ್ತಿರುತ್ತೆ ಅಂದ್ರೆ, ನಾವು ಯೂಶಲಿ ನಾನ್ ವೆಜ್ ತಿನ್ನೋರು. ನಾಲ್ಗೆ ಒಂಥರ ಹೆಂಗೆ ಅಂದ್ರೆ ನಾನ್ ವೆಜ್ ಬಿಡಕ್ಕಾಗಲ್ಲ. ನಂಗೆ ವೆಜ್ ಅಂದ್ರೆ ಇಷ್ಟ. ಆಕ್ಚುಲಿ ವೆಜ್ ಅಂದ್ರೆ ಇಷ್ಟ. ನಾನ್ ವೆಜ್ ತಿನ್ನಲ್ವಾ ಮ್ಯಾಮ್ ನೀವು? ಇಲ್ಲ, ಇವಾಗ ಕಡಿಮೆ ಮಾಡಿದ್ದೀರಾ. ಬಟ್ ತಿಂತೀರಾ ನಾನ್ ವೆಜ್? ಇಲ್ಲ, ವೆಜ್ಜೇ.
ನೀವು ವೆಜ್? ವೆಜ್. ಓಕೆ, ಮಕ್ಕಳು ಸಹ ವೆಜ್? ಮಕ್ಕಳು ಸಹ ವೆಜ್. ಓಕೆ ಸರ್, ಹಂಗಾದ್ರೆ ಕಂಪ್ಲೀಟ್ ವೆಜ್ ಫ್ಯಾಮಿಲಿ. ಮಕ್ಕಳು ತಿಂತಾರೆ, ಎಗ್ ಎಲ್ಲ ತಿಂತಾರೆ, ಬಟ್ ವಿ ಆರ್ ಪ್ರೈಮರ್ಲಿ ವೆಜ್. ವೆಜಿಟೇರಿಯನ್ ಜಾಸ್ತಿ ಇಷ್ಟ, ವೆಜಿಟೇರಿಯನ್. ಓಕೆ ಮೇಡಮ್, ಈಗ ಇಂಡಸ್ಟ್ರಿ ಅಂದ್ರೆ ನೀವೀಗ ಟಾಕ್ ಕೇಳಿರ್ತೀರಾ ಡಿಟೆಕ್ಟಿವ್ ತೀಕ್ಷ್ಣದ ಬಗ್ಗೆ, ಹೆಂಗಿದೆ ಹೈಪು, ಸೊ ಎಲ್ರು ಏನ್ ಹೇಳ್ತಾರೆ. ಸೊ ಈಗಾಗಲೇ ನಾವು ಹೇಳ್ದಂಗೆ ಸಿನಿಮಾ ತುಂಬಾ ಒಳ್ಳೆ ಹೈಪ್ ತಗೊಳುತ್ತೆ, ಇದ್ರು ಯಾವ್ದೇ ಡೌಟ್ ಇಲ್ಲ. ಪ್ರಿಯಾಂಕಾ ಮೇಡಮ್ ಇದ್ರಲ್ಲಿ ಒಂಥರ ಒಳ್ಳೆ ರಗಡ್ ಲುಕ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಇದು ಹೆಣ್ಣು ಮಕ್ಕಳಿಗೆ ಅಷ್ಟೇ ಅಲ್ಲದೆ ಗಂಡು ಮಕ್ಳಿಗೂ ಕೂಡ, ಅಂದ್ರೆ ಈ ಸಿಚುವೇಶನ್ ಗೆ ಬಹಳ ಇಷ್ಟ ಆಗುವಂತ ಪಾತ್ರವನ್ನ ಮಾಡಿದ್ದಾರೆ ಅಂತಿದ್ದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಐ ಹೋಪ್ ಸೊ. ಲೈಕ್ ಎಲ್ರಿಗೆ ಮನೆ ರೀಲ್ ನಾವು ಪ್ಲೇ ಮಾಡಿದೀವಿ ಅಲ್ವಾ, ಅದು ತುಂಬಾ ಇಷ್ಟ ಆಗಿದೆ. ನನ್ನ ಎಸ್ಪೆಷಲಿ ನನ್ನ ಲುಕ್ ಎಲ್ಲರೂ ತುಂಬಾ ಇಷ್ಟಪಡ್ತಿದ್ದಾರೆ ಮೂವಿನಲ್ಲಿ. ಶೋ ರೀಲ್ ಇಷ್ಟಪಟ್ಟಿದ್ದಾರೆ, ಟ್ರೇಲರ್ ಇಷ್ಟಪಟ್ಟಿದ್ದಾರೆ. ಐ ಹೋಪ್ ಮೂವಿ ಇಷ್ಟಪಡ್ತಾರೆ ಅಷ್ಟೇ. ಎಸ್ಸಿನ ಮೇಡಮ್, ಈಗ ಸರ್ ಸಿನಿಮಾದಲ್ಲಿ ಅಷ್ಟೇ ಅಲ್ಲದೆ ಈಗ ಪ್ರಜಾಕಿ ಅನ್ನುವಂತಹ ಪಕ್ಷವನ್ನು ಕೂಡ ಮಾಡಿದ್ದಾರೆ. ಸೊ ಈ ಪ್ರಜಾಕಿಯ ಪಕ್ಷವನ್ನ ನಾನು ಕಟ್ತೀನಿ ಅಂತ ನಿಮ್ಮ ಮುಂದೆ ಹೇಳಿದಾಗ ಸೊ ನೀವ್ ಏನ್ ಹೇಳಿದ್ರಿ? ಯಾವ ತರ ಅವರಿಗೆ ನಾವು ಸಪೋರ್ಟ್ ಮಾಡಿದ್ವಿ? ಬಿಕಾಸ್ ಅವ್ರ ಯಾವಾಗ ಒಂದು ಐಡಿಯಾ ಆಸ್ ಅ ವೈಫ್ ನಾನು ಸಪೋರ್ಟ್ ಮಾಡ್ಲೇಬೇಕು. ಸ್ವಲ್ಪ ಕನ್ಸರ್ನ್ ಆಗಿತ್ತು, ಬಿಕಾಸ್ ಒಂದು ಹೊಸ ಪಕ್ಷ ಸ್ಟಾರ್ಟ್ ಮಾಡಿದಾಗ ತುಂಬಾ ಲೈಕ್ ಗ್ರೌಂಡ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಇಟ್ ಟೇಕ್ಸ್ ಟೈಮ್. ಅಂಡ್ ಎಸ್ಪೆಷಲಿ ಅವ್ರದ್ದು ಐಡಿಯಾಲಜಿ ಲೈಕ್ ಕ್ಯಾಶ್ಲೆಸ್ ಪಾರ್ಟಿ ಆಗ್ಲಿ, ಆತರ ಎಲ್ಲ ಯುನೋ ತುಂಬಾ ವಿಷಯಗಳು ಇರ್ತದೆ, ಪ್ರಚಾರ ಮಾಡಂಗಿಲ್ಲ. ಸೊ ಅದು ಹೆಚ್ಚಾಗಿ ಟೈಮ್ ತಗೊಳುತ್ತೆ. ಟು ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ಆಗ್ಬೇಕು, ಆರ್ಗ್ಯಾನಿಕ್ ಆಗಿ ಬೆಳಿಬೇಕು. ಸೊ ಇದೆಲ್ಲ ನಮ್ಗೆ ಸ್ವಲ್ಪ ಹೊಸದಾಗ ಅನ್ಸ್ತು, ಹೇಗೆ ಯಾವ ಮಟ್ಟಕ್ಕೆ ಹೋಗುತ್ತೆ. ಬಟ್ ಓವರ್ 10 years ಐ ಥಿಂಕ್ ತುಂಬಾ ಅವೇರ್ನೆಸ್ ಬೆಳೆದಿದೆ ಪ್ರಜಾಕಿಯ ಬಗ್ಗೆ. ಅಂಡ್ ತುಂಬಾ ಜನ ಫಾರಿನ್ ಇಂದ ಕೂಡ ಮೆಸೇಜಸ್ ಕಳಿಸ್ತಾರೆ, ವಿಡಿಯೋಸ್ ಅವರೇ ಮಾಡಿ ಕಳಿಸ್ತಾರೆ. ನೆನ್ನೆ ಯಾರೊಬ್ರು ಸಿಕ್ಕಿದ್ರು, ಐ ಥಿಂಕ್ ಔಟ್ಸ್ಕರ್ಟ್ಸ್ ಇಂದ ಬಂದಿದ್ರು. ಅವರು ಹೇಳ್ತಿದ್ರು, ಸಾರಿ ನನ್ನ ಶೂಟಿಂಗ್ ಲೊಕೇಶನ್ ಅಲ್ಲಿ ಬಂದಿದ್ರು, ಥಿಂಕ್ ಅವ್ರು ಬಿಜಾಪುರ ಇಂದ ಬಂದಿದ್ರು. ಅವ್ರು ಹೇಳ್ತಿದ್ರು ದಟ್ ಪ್ರಜಾಕಿಯ ಫಾಲೋವರ್ಸ್ ನಾವು ನಮ್ಗೆ ತುಂಬಾ ಇಷ್ಟ. ಸೊ ನಂಗೆ ಖುಷಿ ಆಗ್ತಾ ಇದೆ. ಎಲ್ಲೋ ಹೋಗಿದ್ರೆ ಅಟ್ಲೀಸ್ಟ್ ಒಂದು 10 people ಬಂದು ಹೇಳ್ತಾರೆ ಪ್ರಜಾಕಿಯದ ಬಗ್ಗೆ. ಸೊ ದಟ್ ಮೀನ್ಸ್ ಆರ್ಗ್ಯಾನಿಕ್ ಆಗಿ ತುಂಬಾ ಅವೇರ್ನೆಸ್ ಬೆಳೆದಿದೆ. ಸೊ ವಿ ಆರ್ ಹ್ಯಾಪಿ ಅಬೌಟ್ ದಟ್. ತುಂಬಾ ಹಾರ್ಡ್ ವರ್ಕ್ ಪಡ್ತಿದ್ದಾರೆ. ಮೊನ್ನೆ ಒಂದು ಆಪ್ ಮಾಡಿದ್ದಾರೆ, ಅದಕ್ಕೆ ತುಂಬಾ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದೆ.